ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಪ್ರಿಪರೇಷನ್ ಗಾಗಿ 2025 ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಇಲ್ಲಿ A2 ಸೀರೀಸ್ ಅನ್ನ ತೆಗೆದುಕೊಂಡಿದೀವಿ. ಈ ಒಂದು ಯೂನಿಟ್ ಅನ್ನ ನೀವು ಪರ್ಫೆಕ್ಟ್ ಆಗಿದ್ದೇ ಆದಲ್ಲಿ ಸೊ ಈ ಒಂದು ಯೂನಿಟ್ ಇಂದ 5ಕ್ಕೆ 5 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ 10 ಅಂಕಗಳನ್ನು ನೀವು ಸರಳವಾಗಿ ಪಡೆದುಕೊಳ್ಳಬಹುದು. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅಕ್ಟೋಬರ್ 11 ಅಂತ ಎಕ್ಸಾಮಿನೇಷನ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆಗಸ್ಟ್ ನಲ್ಲಿ ಎಕ್ಸಾಮಿನೇಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 1 ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ಸ್ ಕುರಿತು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಇಲ್ಲಿ ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಪೇಪರ್ 1 ಗೆ ಸಂಬಂಧಪಟ್ಟಂತೆ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಲ್ಲಾ ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ. ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ. ಮತ್ತೆ 5000 ಪ್ಲಸ್ MCQ PDF ಅನ್ನ ಕೂಡ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಜೊತೆಗೆ PYQs ಅನ್ನ ನೀಡ್ತಾ ಇದೀವಿ. ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಇಲ್ಲಿ ಎಲ್ಲ ವಿಡಿಯೋ ಲೆಕ್ಚರ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ ಗಳಾಗಿರ್ಬೋದು, ಎಲ್ಲವನ್ನ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಇದ್ರ ಜೊತೆಗೆ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ, ನೋಡಿಕೊಂಡು ನೀವು ಇದೇ ಆಪ್ ನಿಂದ ಜಾಯಿನ್ ಕೂಡ ಆಗಬಹುದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಇಂದ ಜಾಯಿನ್ ಆಗಬಹುದು ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು. ಸೊ ಹಾಗಾದ್ರೆ ಈ ಒಂದು 2025 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಪೇಪರ್ 1 ನ ಒಂದು ಪ್ಯಾರಾಗ್ರಾಫ್ ಅನ್ನ ನೋಡ್ತಾ ಇದೀವಿ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಈ ಒಂದು ಪ್ಯಾರಾಗ್ರಾಫ್ ಅನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಸೊ ಇದು ಇಂಗ್ಲಿಷ್ ನಲ್ಲಿ ಕೂಡ ಇದೆ, ಜೊತೆಗೆ ಕನ್ನಡದಲ್ಲಿ ಕೂಡ ಇದೆ. ವಿಡಿಯೋನ ಪಾಸ್ ಮಾಡಿ ಈ ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫ್ ಅನ್ನ ಓದಿಕೊಂಡು ಪ್ರಶ್ನೆಗೆ ಉತ್ತರವನ್ನ ಉತ್ತರಿಸಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಹೌ ಡು ಬುಕ್ಸ್ ಹೆಲ್ಪ್ ಇನ್ ದ ಪ್ರೋಗ್ರೆಸ್ ಆಫ್ ಸಿವಿಲೈಸೇಷನ್? Option 1, based on their earlier books, new knowledge is obtained. Option 2, books provide solutions to many problems. Option 3, books are a source of happiness. Option 4, books are means of livelihood. So if you observe the paragraph, here in second paragraph, it is clearly given books not only store civilization but also carry it forward. All coming generations get the light of knowledge from the books written by their ancestors. So it means that, and also try to improve upon that knowledge. So here the right answer is option 1, based on earlier books new knowledge is obtained. ಸೊ ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿ ನೆರವಾಗ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ 1, ಹಳೆಯ ಪುಸ್ತಕಗಳನ್ನ ಆಧರಿಸಿ ಹೊಸ ಜ್ಞಾನ ಪಡೆಯಲಾಗುತ್ತೆ. ಆಪ್ಷನ್ 2, ಪುಸ್ತಕಗಳು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತವೆ. ಆಪ್ಷನ್ 3, ಪುಸ್ತಕಗಳು ಆನಂದದ ಮೂಲಗಳಾಗಿವೆ. ಆಪ್ಷನ್ 4, ಪುಸ್ತಕಗಳು ಜೀವನೋಪಾಯದ ಸಾಧನಗಳಾಗಿವೆ. ಸೊ ಈ ಒಂದು ಸೆಕೆಂಡ್ ಪ್ಯಾರಾಗ್ರಾಫ್ ಅನ್ನ ನೀವು ನೋಡಿದ್ರೆ, ಮುಂಬರುವ ಪೀಳಿಗೆಗಳು ತಮ್ಮ ಪೂರ್ವಜರು ಬರೆದಿರುವ ಪುಸ್ತಕಗಳಲ್ಲಿ ಜ್ಞಾನದ ಬೆಳಕು ಕಾಣುತ್ತವೆ ಮತ್ತು ಜ್ಞಾನವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತವೆ. ಅಂದ್ರೆ ಹಿಂದೆ ಬರೆದಿಟ್ಟಂತಹ ಪುಸ್ತಕಗಳಿಂದ ನಮ್ಮ ಜ್ಞಾನ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾಗಿದೆ. ಹಳೆಯ ಪುಸ್ತಕಗಳನ್ನು ಆಧರಿಸಿ ಹೊಸ ಜ್ಞಾನವನ್ನ ಪಡೆಯಲಾಗುತ್ತೆ. ಸೊ ಕ್ವೆಶ್ಚನ್ ನಂಬರ್ 42, what does the high quality of books produced by a country indicate? Option 1, it has a high rate of literacy. Option 2, it has a progressive civilization. Option 3, it is not an industrialized nation. Option 4, it has learned ancestors. So the right answer is option 2, it has progressive civilization. The answer is given clearly here in the same paragraph. Civilization cannot make much headway in a country where there are no many great books. So oppositely we can say that if there are more books, so we can tell that it is progressive civilization. So in order to progress the society, we need high quality books as per the paragraph. So the right answer is option 2, it has progressive civilization. ಒಂದು ದೇಶವು ಪ್ರಕಾಶಿತ ಉತ್ತಮ ಗುಣಮಟ್ಟದ ಪುಸ್ತಕಗಳು ಏನನ್ನ ಸೂಚಿಸ್ತವೆ? ಅಧಿಕ ಸಾಕ್ಷರತೆಯ ದರ, ಪ್ರಗತಿಪರ ನಾಗರಿಕತೆ, ಕೈಗಾರೀಕರಣಗೊಂಡ ರಾಷ್ಟ್ರ ಅಲ್ಲ ಅಂದು, ಅಥವಾ ಆಪ್ಷನ್ 4, ಶಿಕ್ಷಿತ ಪೂರ್ವಜರನ್ನ. ಆಪ್ಷನ್ 2 ಇಲ್ಲಿ ಸರಿಯಾಗಿದೆ, ಪ್ರಗತಿಪರ ನಾಗರಿಕತೆಯನ್ನ ಸೂಚಿಸುತ್ತೆ. ಏಕೆಂದ್ರೆ ಇಲ್ಲಿ ನೋಡಬಹುದು, ಯಾವ ದೇಶದಲ್ಲಿ ಅನೇಕ ಶ್ರೇಷ್ಠ ಪುಸ್ತಕಗಳಿಲ್ಲವೋ ಅಲ್ಲಿನ ನಾಗರಿಕತೆ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಲು ಸಾಧ್ಯವಿಲ್ಲ. ಇದರ ಅರ್ಥ ಹೆಚ್ಚಿನ ಶ್ರೇಷ್ಠ ಪುಸ್ತಕಗಳಿದ್ರೆ ನಾಗರಿಕತೆಯಲ್ಲಿ ಪ್ರಗತಿಯನ್ನ ಸಾಧಿಸುತ್ತೆ. Next question is,
Why are books according to the passage called never failing friends? Option 1, books do not betray individuals. Option 2, books are inanimate. Option 3, books give information to the reader. Option 4, books are available in the market anytime unlike others. The right answer is option 1, books do not betray individuals, because in here you can observe books are never failing friends. They never desert us, not even when all fair weather friends have deserted us. So the right answer is option 1, books do not betray individuals. So they are called never failing friends. ಸೊ ಇಲ್ಲಿ ಪುಸ್ತಕಗಳನ್ನ ಎಂದಿಗೂ ನಿರಾಶೆಗೊಳಿಸದ ಸ್ನೇಹಿತರಂತ ಕರಿತೀವಿ, ಏಕೆಂದರೆ ಪುಸ್ತಕಗಳು ಎಂದೂ ವ್ಯಕ್ತಿಗಳನ್ನ ಕೈ ಬಿಡುವುದಿಲ್ಲ. ಸೊ ಇಲ್ಲಿ ನೋಡಬಹುದು, ಪುಸ್ತಕಗಳು ನಮ್ಮನ್ನು ಎಂದೂ ನಿರಾಶೆಗೊಳಿಸದ ಸ್ನೇಹಿತರಾಗಿವೆ. ನಮ್ಮೆಲ್ಲ ಒಳ್ಳೆಯ ಕಾಲದ ಸ್ನೇಹಿತರು ನಮ್ಮನ್ನ ತೊರೆದಾಗಲೂ ಸಹ ಪುಸ್ತಕಗಳು ನಮ್ಮ ಕೈ ಬಿಡುವುದಿಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಇಸ್, which of the following has been described as a sign of good luck? Option 1, being a miser. Option 2, having a lot of money. Option 3, advancing the culture. Option 4, a passion for books. The right answer is option 4, a passion for books. This is because here you can observe in the last paragraph, a good book observes the whole spirit of man. The reader's pleasure is indescribable. It means that people or the reader is getting pleasure when he is going to read the books. So it means that we these a passion for books, it is a sign of good luck. ಯಾವುದನ್ನ ಅದೃಷ್ಟದ ಲಕ್ಷಣ ಅಂತ ಕರಿತೀವಿ? ಜಿಪುಣನಾಗಿರುವುದು, ಹೆಚ್ಚು ಹಣವನ್ನ ಹೊಂದಿರುವುದು, ಸಂಸ್ಕೃತಿಯನ್ನ ಮುನ್ನಡೆಸುವುದು, ಅಥವಾ ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವವನ್ನ ಹೊಂದಿರುವುದು. ಸೊ ಇಲ್ಲಿ ನೀವು ನೋಡಬಹುದು, ಉತ್ತಮವಾದ ಪುಸ್ತಕ ಮನುಷ್ಯನ ಆತ್ಮಸ್ಫೂರ್ತಿಯನ್ನ ಆವಾಹಿಸುತ್ತದೆ, ಓದುಗನ ಆನಂದ ಅವರ್ಣನೀಯ. ಸೊ ಇದರ ಅರ್ಥ ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವನೆಯನ್ನ ಹೊಂದಿರುವುದು ಒಂದು ಅದೃಷ್ಟದ ಲಕ್ಷಣವಾಗಿದೆ. ನೆಕ್ಸ್ಟ್ ಕ್ವಶನ್ ಇಸ್, which of the following is author's view about knowledge and pleasure derived from books? We get more knowledge and less pleasure. We get more pleasure and less knowledge. We get knowledge and pleasure in equal measure. So here you can observe the knowledge gets much more pleasure from reading books. The knowledge embedded in books is valuable. So is pleasure obtained from reading them. ಸೊ ಹೀಗಾಗಿ ಆಪ್ಷನ್ 4, ವಿ ಗೆಟ್ ಮೋರ್ ಪ್ಲೆಸರ್ ಅಂಡ್ less knowledge. So option B is the, sorry, option C is the correct answer. We get knowledge and pleasure in equal measure. Only C, option C is correct. So we are getting knowledge and also we are getting pleasure in same amount. ಲೇಖಕನ ದೃಷ್ಟಿಯಲ್ಲಿ ಕೆಳಗಿನಲ್ಲಿ ಯಾವುದು ಪುಸ್ತಕ ಓದುವುದರಿಂದ ಪಡೆಯುವ ಜ್ಞಾನ ಮತ್ತು ಆನಂದದ ವಿವರಣೆ ಆಗಿದೆ? ಸೊ ಇಲ್ಲಿ ನೋಡಬಹುದು, ಆನಂದ ಇಲ್ಲಿ ಹೆಚ್ಚು ಸಂತೋಷವನ್ನ ಅತಿ ಹೆಚ್ಚು ಓದುವ ವ್ಯಕ್ತಿ ಪುಸ್ತಕ ಓದುವುದರಿಂದ ಪಡೆಯುತ್ತಾನೆ. ಪುಸ್ತಕಗಳನ್ನು ಓದುವುದರಿಂದ ಪಡೆಯುವ ಆನಂದ ಹಾಗೂ ಪುಸ್ತಕಗಳಲ್ಲಿ ಹುದುಗಿರುವ ಜ್ಞಾನ ಮೌಲ್ಯಯುತವಾಗಿದೆ. ಸೊ ಇದರ ಅರ್ಥ ಪುಸ್ತಕ ಓದುವುದರಿಂದ ಸಿಗುವ ಜ್ಞಾನ ಮತ್ತು ಆನಂದ ಸೇಮ್ ಇರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ 4 ಸಿ ಮಾತ್ರ ಇಲ್ಲಿ ಸರಿಯಾಗಿದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪೇರ್ ಮಾಡ್ತಾ ಇದ್ದೀರಾ, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾದ ಪೇಪರ್ 1 ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು. ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಸಾಕಷ್ಟು MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQs, PDF, PYQs ಮತ್ತೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದೀವಿ. ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ. ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಜಾಯ್ನ್ ಆಗಬಹುದು. ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ. ಸೊ ಇದಕ್ಕೂ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.